ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೀತಮ್ಮ, ನೀವು ದೇವಸ್ಥಾನಕ್ಕೆ ಬಂದ್ರಾ? ಮೊದಲೇ ಗೊತ್ತಿದ್ದಿದ್ರೆ ಒಟ್ಟಿಗೆ ಬರ್ಬೋದಾಗಿತ್ತು. ಅಂದರೆ ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನಿನಗೆ ರಿಪೋರ್ಟ್ ಕೊಡಬೇಕಿತ್ತಾ? ಸೀತಮ್ಮ, ಹಾಗಲ್ಲ ನಾನು ಹೇಳಿದ್ದು. ನೀನು ದೇವಸ್ಥಾನಕ್ಕೆ ಬಂದಿದೀಯಾ ಅಂದರೆ ನಿನಗೂ ದೇವಸ್ಥಾನದ ದಾರಿ ಗೊತ್ತಿದೆ ಅಂತಾಯ್ತು. ಕೋಟೆ ಮನೆಗೆ ಸೇರಿದ ಮೇಲೆ ಕಲ್ತ್ಕೊಂಡಿರೋ ಒಳ್ಳೆ ಗುಣಗಳಲ್ಲಿ ಇದು ಒಂದು. ಸೀತಮ್ಮ, ಮುಂಚೆನೂ ಬರ್ತಿದ್ದೆ, ಆದರೆ ಈಗ ಪ್ರತಿದಿನ ಬರ್ತಾ ಇದ್ದೀನಿ. ಮನೇಲಿ ಬೇರೆ ತೊಂದರೆ ಮೇಲೆ ತೊಂದರೆ ಆಗ್ತಿದೆ. ಕಾರ್ತಿಕ್ಗೆ ಬೇರೆ ಹೀಗಾಗಿದೆ. ಅದಕ್ಕೆ ಬೆಲ್ದಾರ್ತಿ ಮಾಡಿ ಕಾರ್ತಿಕ್ಗೆ ಈ ಸಮಸ್ಯೆಯಿಂದ ಪಾರು ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಬಂದಿದ್ದೆ ಸೀತಮ್ಮ. ಇನ್ನು 9 ವಾರ ಈ ವ್ರತ ಇರುತ್ತೆ. ಪರವಾಗಿಲ್ವೇ? ಗಂಡನಿಗೋಸ್ಕರ ಪೂಜೆ ವ್ರತ ಅಂತೆಲ್ಲ ಮಾಡ್ತಿದ್ದಾಳೆ. ಸೀತಮ್ಮ, ನಾನು ನಿಮ್ಮ ಜೊತೆ ಪ್ರದಕ್ಷಿಣೆ ಹಾಕ್ಲಾ? ಸೀತಮ್ಮ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಏನು? ಕಾರ್ತಿಕ್ ವಿಚಾರ ಕೇಳು. ನಿಮಗೆ ಕಾರ್ತಿಕ್ ಮೇಲೆ ಅನುಮಾನ ಇದೆಯಾ? ಒಬ್ಬ ತಾಯಿಗೆ ಮಾತ್ರ ಅಲ್ವಾ ಮಗನ ಬಗ್ಗೆ ಪೂರ್ತಿಯಾಗಿ ತಿಳಿದಿರೋದಕ್ಕೆ ಸಾಧ್ಯ. ಹಾಗಿರುವಾಗ ಕಾರ್ತಿಕ್ ತಾಯಿ ನೀವು, ನಿಮಗೆ ಕಾರ್ತಿಕ್ ಆ ಥರ ಹುಡುಗ ಅಂತ ಅನಿಸುತ್ತಾ? ಈ ಥರದ ಮಾತೆಲ್ಲ ಇಲ್ಲಿ ಬೇಕಾ? ಮಾತಾಡಲೇಬೇಕಾದ ವಿಷಯ ಸೀತಮ್ಮ. ಮನೇಲಿ ಮಾತಾಡೋದಕ್ಕೆ ಧೈರ್ಯನೇ ಬರಲ್ಲ. ಅದಕ್ಕೆ ಇಲ್ಲಿ ಸಿಕ್ಕಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನನಗೆ ಮಾತಾಡೋದಕ್ಕೆ ಬಿಡಿ. ನನ್ನ ಮಗನ ಬಗ್ಗೆ ನನಗೆ ಯಾವ ಅಪನಂಬಿಕೆನೂ ಇಲ್ಲ. ನಾನು ಹೆತ್ತ ಮಗ ಅವನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಬೈದ್ರಿ, ಅವ್ರ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ಥರ ಮಾತಾಡಿದ್ರಿ. ಅವ್ವ ಭಿನ್ನಾಣಿಗೈತಿ. ಏನೇನು ಮುಸುಡಿ ಹಸಿಗೆ ಮೇವ ತಿನ್ಸೋದು. ಮೇವು ತಿನ್ಸೋದ್ರಾಗೆ ಪಿರುತಿ ಇರಬೇಕು. ಆಗ ಹಸಿಗೆ ಮೊಯ್ಯಿ ಹತ್ತುತ್ತದೆ. ಹೆಂಗಿದ್ದ ಹಸ ಸ್ವರ್ಗೋಗದೆ ನೋಡು. ಇಲ್ಲ ತಾತ, ಪ್ರೀತಿಯಿಂದಾನೇ ತಿನ್ಸ್ತಾ ಇದ್ದೀನಿ. ಏನ್ ನಿನ್ ಮಕ್ಕ ಪ್ರೀತಿಯಿಂದ ತಿನ್ಸಾರೋದು? ನಾನು ಕಾಣ ಈಗ ಹಸ ನೋಡು, ಮೈ ತುಂಬ್ಕೊಂಡಿದ್ದ ಹಸ ಸ್ವರ್ಗೋಗದೆ. ಹೊಸಿನ ಮೈ ತೊಳ್ದಿಲ್ಲ, ನೊಣಗಳೆಲ್ಲ ಮುತ್ಕೊಂಡವೆ.
ನಿನ್ಗೇನು ಕಣ್ಗೇನು ಕಾಣಿಸದ ಅಲ್ಲ ಕೊಂಡು ಬಿದ್ದೋಗದ. ಇಲ್ಲ ತಾತ, ನೀವೇನು ಹೇಳ್ಕೊಟ್ರು ಮಾಡ್ತೀನಿ. ಎಷ್ಟು ಹೇಳ್ಕೊಡೋದು ನಿನ್ಗೆ? ಮನ್ಸಿಟ್ಟು ಕ್ಯಾಮೆ ಮಾಡಬೇಕು. ಸಗಣಿ ತೆಗಿ. ಪಾಪ ನಮ್ಮ ದಿವ್ಯಾ ಇವಯ್ಯ ಎಷ್ಟೊಂದು ಬೆಂಡೆತ್ತಾ ಇದ್ದಾನಲ್ಲ. ಏನಿಲ್ಲ, ನೀರೆಲ್ಲ ಹಾಳಾಗೋಯ್ತದೆ ಸುಮ್ಮ ಉಯ್ತಾನೆ ಇದ್ರೆ. ದಿವ್ಯಾ, ನೀನು ಈ ಕೆಲಸ ಎಲ್ಲ ಮಾಡಬೇಡ, ನಾನು ಮಾಡ್ತೀನಿ. ಪರವಾಗಿಲ್ಲ ಬಾಲ, ನನಗೇನು ಇದೆಲ್ಲ ಕಷ್ಟ ಅಲ್ಲ, ನಾನೇ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ದಿವ್ಯಾ, ಕೊಡು. ದಿವ್ಯಾ, ಈ ಹಳ್ಳಿಗೆ ಬರುವಾಗ ನೀನು ಹೆಂಗಿದ್ದೆ, ಇವಾಗ ಹೇಗೆ ಆಗ್ಬಿಟ್ಟಿದ್ಯಾ ನೋಡು. ತಾತ, ಏನಾದರೂ ಕೆಲಸ ಇದ್ರೆ ನನಗೆ ಹೇಳು. ದಿವ್ಯಾನ ಗೋಳೈಕೋಬೇಡ. ದಿವ್ಯಾ ಪಾಪ ಕೋಮಲೆ ಸುಕೋಮಲೆ, ಅಂತೋಳ ಮೇಲೆ ದರ್ಪ ತೋರಿಸೋದು ಸರಿನಾ? ಏನ್ಲ ಮೊಮ್ಮಗನೆ, ಈ ತಾತನ್ಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟೇನ್ಲ. ಎಂಟಿ ಸರ್ಗ ಹಿಡ್ಕೊಂಡು ನನಗೆ ಬುದ್ಧಿ ಹೇಳಕ್ ಬಂದೀಯ. ಇದನ್ನೇನಾರ ನಿಮ್ಮ ಅಪ್ಪ ಅಂತ ಹೇಳಿದ್ರೆ ನಿಮ್ಮಿಬ್ಬರು ಪರಿಸ್ಥಿತಿ ಏನಾಯ್ತದೆ ಅಂತ ಗೊತ್ತಿಲ್ಲ, ಬುಡತ್ತದೆ. ತಾತ, ಕೋಪ ಮಾಡ್ಕೋಬೇಡಿ, ಬಾಲ ತಮಾಷೆ ಮಾಡ್ತಿದ್ದಾನೆ. ರೀ, ಸುಮ್ಮನೆ ಇರಿ. ಸುಮ್ಮನಿರು ದಿವ್ಯಾ, ನಂಗೂ ನೋಡಿ ನೋಡಿ ಸಾಕಾಗೋಗಿದೆ. ನಾನು ನಿನ್ನ ಮದುವೆ ಮಾಡ್ಕೊಂಡು ಹೆಂಡತಿ ಅಂತ ಕರ್ಕೊಂಡ್ಬಂದಿದ್ದು, ಈ ಮನೆಗೆ ಆಳು ಅಂತಲ್ಲ. ಆಳ್ಬೇಕಿರೋ ತಾತ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳಿ. ನಿನ್ನನ್ನು ಗೋಳೈಕೊಂಡ್ರೆ ನಾನಂತೂ ಸುಮ್ಮನಿರಲ್ಲ. ಲೇ, ನಿಮ್ಮಿಬ್ರದ್ದು ಒತ್ತಿ ಆಯ್ತು ಕಳ್ಳ. ಅಲ್ಲ ಕಳ್ಳ, ನನ್ನ ನೋಡಿಕೊಂಡು ಬಂದವ್ರು ನೀವು. ಇಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರೇ, ಇಲ್ಲ ಅಂದರೆ ರೈಟ್ ಹೇಳ್ತಾರೆ. ತಾತ, ನೀವು ಬೇಜಾರು ಮಾಡ್ಕೋಬೇಡಿ. ರೀ, ತಾತಂಗೆ ಎದುರು ಮಾತಾಡೋದು ತಪ್ಪಲ್ವಾ? ಯಾಕೆ ಏನೇನೋ ಮಾತಾಡ್ತಿದ್ರಾ? ಮತ್ತಿನ್ನೊಂದು ದಿವ್ಯಾ, ಈ ತಾತಂದು ಅತಿ ಆಗ್ಲಿಲ್ವಾ? ನಾನು ನನ್ನ ಹೆಂಡ್ತಿನ ರಾಣಿ ತರ ನೋಡ್ಕೋಬೇಕು ಅನ್ಕೊಂಡಿದ್ದೀನಿ. ಈ ತಾತ ಹಿಂಗಾಡ್ತಾರ ನೋಡ. ರೀ, ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿದೆ? ಮನೆ ಗೃಹಲಕ್ಷ್ಮಿ ಅಂದಮೇಲೆ ಎಲ್ಲನೂ ಕಲ್ತಿರ್ಬೇಕಲ್ವಾ? ಶ್ರೀ, ನಾನು ಕಲಿಯೋದ್ರಲ್ಲಿ ತಪ್ಪೇನಿದೆ? ಗಾದೆನೇ ಇಲ್ವಾ, ಆಳಾಗಿ ದುಡಿ ಅರ್ಸ್ನಾಗ್ ಮೆರಿ ಅಂತ. ಯಾರಲ್ಲ ಇವಳು? ಗಾದೆನೆ ತಿರ್ಚಿ ಹೇಳ್ತಾವಳೆ. ಈ ಸ್ಕೂಲ್ ಮುಖ ಕಂಡವಳ ಇಲ್ವಾ? ಆ ಗಾದೆ ಹಂಗಲ್ಲ, ಆಳಾಗಿ ದುಡಿ ಅರ್ಸ್ನಾಗ್ ಬಾಳು ಅಂತ, ಮೇರಿ ಅಂತ ಅಲ್ಲ. ಲೇ ಬಾಬಯ್ಯ, ನಿನ್ನ ಹೆಂಡ್ರಿಗೆ ಬಾಳೋದನ್ನ ಹೇಳ್ಕೊಳ್ಳ. ತಾತ, ನೀವು ಇವರು ಏನೇ ಹೇಳ್ಕೊಟ್ರು ಕಲ್ತ್ಕೋತೀನಿ. ನೀವು ಹೇಳ್ದಂಗೆ ಮಾಡ್ತೀನಿ. ನೀವು ಇವ್ರ ಮಾತಿಗೆ ತಲೆ ಕೆಡ್ಸ್ಕೋಬೇಡಿ. ಹಂಗೆ ಬಾ ದಾರಿಗೆ. ಲೇ ಬಾಬಯ್ಯ, ಏನಿಲ್ಲ ಹಂಗೆ ಮುಖ ನೋಡ್ಕೊಂಡು ನಿಂತೀಯ? ಹೋಗಿ ನೀರು ತರ್ಲ. ಹೋಗ್ಲಾ? ಹಾಂ ಸರಿ. ಮನೇಲಿ ಕಸ ಹೊಡೆದವಳಲ್ಲ, ಪಾತ್ರೆ ತೊಳೆದವಳಲ್ಲ, ಅಂಥದ್ರಲ್ಲಿ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾಳಲ್ಲ. ಇವಯಿಂದ ಅತಿ ಆಯಿತು. ಎಷ್ಟು ಕಷ್ಟ ಕೊಡ್ತಾ ಇದ್ದಾನೆ ನನ್ನ ಮೊಮ್ಮಗಳಿಗೆ. ಅಲ್ಲ, ನನ್ನ ಮೊಮ್ಮಗಳು ಇಷ್ಟೆಲ್ಲ ಸಹಿಸ್ಕೊತಾ ಇದ್ದಾಳೆ ಅಂದರೆ ನಂಗೆ ನಂಬೋಕೆ ಸಾಧ್ಯ ಇಲ್ಲ. ಇರಲಿ, ಏನು ವಿಷಯ ಅಂತ ಡೈರೆಕ್ಟಾಗೆ ಕೇಳಿಬಿಡ್ತೀನಿ. ನಾನು ಹೇಳಿದ ಆ ಅರ್ಥದಲ್ಲ ಸೀತಮ್ಮ. ನೀವು ನಿಮ್ಮ ಮಗನ ಹತ್ರ ಹೇಗಾದರೂ ಮಾತಾಡ್ಬೋದು, ನಿಮ್ಮಿಷ್ಟ. ವಿಚಾರ ಅದಲ್ಲ. ಇದೆಲ್ಲದರಿಂದ ಕಾರ್ತಿಕ್ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅಪ್ಪ ಅಮ್ಮನೇ ನನ್ನನ್ನು ನಂಬ್ತಿಲ್ವಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಿದ್ರು. ಅದಕ್ಕೆ ನೀವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಮಾಧಾನ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ನಿರಾಳ ಆಗ್ಬೋದೇನೋ ಅಂತ. ತನ್ನ ಮಗು ಮುಗ್ಗುರಿಸಿ ಬಿದ್ದಾಗ ಮುದ್ದು ಮಾಡಿ ಗಾಯಕ್ಕೆ ಮುಲಾಮ್ ಹಚ್ಚೋಳು ಮಾತ್ರ ತಾಯಿ ಅಲ್ಲ. ಅವನಾಗವನೇ ಎದ್ದೇಳಿ ಅಂತ ತಿದ್ದಿ ಬುದ್ಧಿ ಹೇಳೋಳು ತಾಯಿನೇ. ನಾನು ಅಂಥ ತಾಯಿ. ನನ್ನ ಮಗ ಯಾವಾಗಲೂ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಎಂಥ ಪರಿಸ್ಥಿತಿಲೂ ಅವನನ್ನು ಬಿಟ್ಟು ಕೊಡಬಾರ್ದು. ಅವನೇನು ಅಂತ
ಅವನು ನಿರೂಪಿಸ್ಕೋಬೇಕು. ಸೀತಮ್ಮ 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 ಆದರೆ ಇಂಥ ಪರಿಸ್ಥಿತಿನಲ್ಲಿ ಅವ್ರ ಜೊತೆ ಒಂದ್ಸತಿ ನೀವು ಪಾಸಿಟಿವ್ ಆಗಿ ಮಾತಾಡಿದ್ರೆ ಅವ್ರಿಗೆ ಧೈರ್ಯ ಬರುತ್ತೆ. ಅಟ್ಲೀಸ್ಟ್ ನನ್ನ ತಾಯಿನಾದರೂ ನನ್ನನ್ನು ನಂಬ್ತಿದಾರಲ್ಲ ಅಂತ. ಪ್ಲೀಸ್ ಸೀತಮ್ಮ ಅವ್ರ ಜೊತೆ ಮಾತಾಡಿ, ಇಲ್ಲಾಂದರೆ ಅವ್ರು ತುಂಬ ಕುಗ್ಗೋಗ್ತಾರೆ. ಏ ಹುಡುಗಿ, ನನ್ನ ಮಗನ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. 6 ಹೆತ್ತವಳಿಗೆ 3 ಹೆತ್ತವಳು ಬುದ್ಧಿ ಹೇಳಿದ್ಲಂತೆ, ಹಾಗಾಯಿತು. ಏ ಹುಡುಗಿ, ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೋ. ತಾಯಿ ಮಗನ ಮಧ್ಯಸ್ಥಿಕೆ ವಹಿಸಕ್ಕೆ ಬರಬೇಡ. ಇವ್ರ ಮಗನೇ ಅಲ್ವಾ ಯಾವುದೇ ಹುಡುಗಿನ ಕೈ ಹಿಡ್ದು ಎಳ್ದಿದ್ದು. ಟಿ ವಿಲಂತೂ 3 ಹೊತ್ತು ಅದೇ ಸುದ್ದಿ. ಯಮ್ಮ ಬಾಯಿ ಬಿಟ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾ ಇರ್ತಾಳೆ. ಮಗನ್ ನೋಡು ಹೆಂಗ್ ಬೆಳ್ಸವಳೆ. ಅದೇನೋ ಹೇಳ್ತಾರಲ್ಲ, ಹೇಳೋದು ವೇದ ಅಂತ, ತಿನ್ನೋದು ಬದನೆಕಾಯಿ ಅಂತ. ಹಂಗಾಯ್ತು ಇವ್ರ ಕತೆ. ಇವ್ರುಗಳು ಆಡೋದೊಂದು ಮಾಡೋದೊಂದು. ಈಗಿನ ಕಾಲದಲ್ಲಿ ಇಂಥವ್ರಿಗೆ ಬೆಲೆ. ಆಡೋ ಥರ ನಡ್ಕೊಳಕ್ಕಾಗದೆ ಹೋದರೆ ಶಾಸ್ತ್ರ ಮಣ್ಣು ಮಸಿ ಅಂತ ಬಾಯಿ ಬಿಡಬಾರ್ದು ಅಲ್ವಾ? ಇವ್ರದ್ದೊಂದು ಬದುಕ ನಾಚಿಕೆ ಆಗಬೇಕು. ಇವ್ರಿಗೆಲ್ಲ ನಾಚಿಕೆ ಗಿಚ್ಕೆ ಇರಲ್ವೇ? ಸೀತಮ್ಮ, ಯಾರ್ಯಾರೋ ಏನೇನೋ ಮಾತಾಡಿದ್ರೆ ದೇವ್ಲೋಕ ಹಾಳಾಗಲ್ಲ ಅಲ್ವಾ? ನೀವು ಬನ್ನಿ. ಏನು ಹಂಗೆ ಮಕ ನೋಡ್ತಾ ನಿಂತಿದ್ಯಾ? ಮೊಯ್ ಬಗ್ಸಿ ಸರಿಯಾಗಿ ಕೆಲಸ ಮಾಡು. ಒಂದು ಕಿತ 7 ಕೊಟ್ರೆ ಅದನ್ನು ನಿಗಾ ವಹಿಸಿ ಕೆಲಸ ಮಾಡಬೇಕು. ಪದೇ ಪದೇ ಅದೇ ಮಿಸ್ಟೇಕ್ ಮಾಡೋಂಗಿಲ್ಲ. ನೋಡ, ನಾನು ಹಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಷ್ಟ್ರಾಗೆ ಈ ಕಳೆ ಎಲ್ಲ ಕಿತ್ತಿ ಕ್ಲೀನ್ ಮಾಡಿ ಮಡಗಬೇಕು. ಸರಿ ತಾತ. ಏನು ಸರಿ ತಾತ ಅಂತ ನನ್ನ ಮಕ್ಕ ನೋಡ್ತಾ ನಿಂತ್ಕೊಂಡಿದ್ಯಾ? ಸುರುಗಚ್ಕ ಕಳೆ ಕೀಳಕ್ಕೆ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ. ಕುಂತಲ್ಲೂ ನೀನೇನೆ. ನಾನಿನ್ನ
ಅಯ್ಯೋ ಇಷ್ಟೊತ್ತು ನೆಟ್ಕಿದ್ದಲ್ಲಪ್ಪ, ಈಗೇನಾಯ್ತು ಇವ ಹಿಂಗೆ? ಈ ತಾತಂಗೆ ಏನಾಯ್ತು? ಇವ್ರು ಯಾಕೆ ಹಿಂಗ ಆಡ್ತಿದಾರೆ? ಅರ್ಚನೆ ಇತ್ತ ತಾಯಿ? ಇದೇ ಅರ್ಚಕರೇ, ನನ್ನ ಅತ್ತೆ ಮಾವ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿ. ಓ, ನನ್ನ ಕಣ್ಣಲ್ಲಿ ಒಳ್ಳೆಯವಳಾಗಿ ಕಾಣಿಸ್ಕೊಳ್ಳೋಕ್ಕೆ ಅರ್ಚನೆ ಮಾಡಿಸ್ತಿದ್ದಾಳೆ ಅನ್ಸುತ್ತೆ. ಇರಲಿ ಇರಲಿ, ನಮಗಳ ರಾಶಿ ನಕ್ಷತ್ರ ಗೊತ್ತಿದೆಯಾ ನೋಡೋಣ. ಆಗ ಇವಳು ಬಂಡವಾಳ ತಾನೇ ಬಯಲಾಗತ್ತೆ. ಹೆಸರು, ರಾಶಿ, ನಕ್ಷತ್ರ ಹೇಳಿ. ಹೆಸರು ರಾಮಚಂದ್ರ, ಅಶ್ವಿನಿ ನಕ್ಷತ್ರ. ಸೀತಾ ಕೃತಿಕಾ ನಕ್ಷತ್ರ, ಕಾರ್ತಿಕ್ ರೋಹಿಣಿ ನಕ್ಷತ್ರ. ಶ್ರೀ ವಿಷ್ಣೋರಾಜ್ಞಾಯ ಪ್ರವರ್ತಮಸ್ಯ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವರವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷ. ಇವಳು ಇದನ್ನೆಲ್ಲ ಹೇಗೆ ತಿಳ್ಕೊಂಡ್ಲು? ನಿಜವಾಗ್ಲೂ ಇವಳು ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾಳಾ? ದೇವ್ರೆ, ಇವಳು ಒಳ್ಳೆಯವಳು ಕೆಟ್ಟವಳು ನನಗಂತೂ ಗೊತ್ತಿಲ್ಲ. ಆದರೆ ಯಾಕೋ ಏನೋ ನನ್ನ ಮನಸ್ಸು ಮಾತ್ರ ಇವಳನ್ನು ಸೊಸೆ ಅಂತ ಒಪ್ಕೊಳ್ತಿಲ್ಲ. ನಮ್ಮ ಮನೆಗೆ ಬಂದಾಗಿಂದ ಹೊಂದ್ಕೊಳ್ಳೋ ಪ್ರಯತ್ನ ಅಂತೂ ಮಾಡ್ತಾನೆ ಇದ್ದಾಳೆ. ನಮ್ಮ ಬಗ್ಗೆ ಕಾಳಜಿನೂ ತೋರಿಸ್ತಾಳೆ, ಮನೆ ಬಗ್ಗೆ ಪ್ರೀತಿ ಗೌರವ ಇದೆ. ಆದರೆ ದೇವ್ರೆ, ಹೇಗಾದರೂ ಮಾಡಿ ಮನೆಗೆ ಬಂದಿರೋ ಗಂಡಾಂತರದಿಂದ ಪಾರು ಮಾಡಪ್ಪ. ಖಂಡಿತ ಯಾರ್ದೋ ಕೆಟ್ಟ ದೃಷ್ಟಿ ನಮ್ಮ ಮನೆಗೆ ಬಿದ್ದಿದೆ. ಅದಕ್ಕೆ ಮನೇಲಿ ಯಾರಿಗೂ ನೆಮ್ಮದಿ ಇಲ್ದಂಗಾಗಿದೆ. ಎಲ್ಲರೂ ನೊಂದಿದ್ದಾರೆ. ಎಲ್ಲರ ಮುಖದಲ್ಲಿ ನಗು ಮೂಡೋ ಥರ ಮಾಡಪ್ಪ. ನಮ್ಮ ಮನೆ ನಗು ಸತ್ತಿದ್ದೆ ಇವಳು ನಮ್ಮ ಮನೆಗೆ ಬಂದ ಮೇಲಿಂದ ಅಂತ ನನಗನ್ನಿಸ್ತಾ ಇದೆ. ಕೆಟ್ಟ ಕಾಲ್ಗುಣ. ಹೀಗಂತೂ ಕಾರ್ತಿಕ್ಕಿಂತ ದೊಡ್ಡ ಅಪವಾದದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇವಳೇ ನಮ್ಮ ಮನೆಗೆ ಕೆಟ್ಟ ಗ್ರಹಚಾರ ಅಂತ ಅನ್ನಿಸ್ತಿದೆ. ನಮ್ಮನ್ನು ಈ ಸಂಕಷ್ಟದಿಂದ ನೀನೇ ಕಾಪಾಡಪ್ಪ ತಂದೆ. ಮನೆ ಹಿರಿಯರು ಈ ವಯಸ್ಸಿನಲ್ಲಿ ಚಿಂತೆ ಮಾಡಬಾರ್ದು, ನೆಮ್ಮದಿಯಾಗಿರಬೇಕು. ಅವ್ರಿಗೆ ನೆಮ್ಮದಿ ಕೊಡು ದೇವ್ರೆ. ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಸಾಬೀತು ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಕೊಡು. ಕಾರ್ತಿಕ್ನ ಈ ಅಪಮಾನದಿಂದ ಅವಮಾನದಿಂದ ಕಾಪಾಡಪ್ಪ.